ರಾಜ್ಯದಲ್ಲಿ ಕರೆಂಟ್ ಬಿಲ್, ನೀರಿನ ಬಿಲ್ ಹೆಚ್ಚಳದ ಬಳಿಕ ಎಜುಕೇಷನ್ ಶುಲ್ಕದ ಶಾಕ್ ಅನ್ನು ಸರ್ಕಾರ ಕೊಟ್ಟಿದೆ. ಪ್ರಮುಖವಾಗಿ ರಾಜ್ಯದ ಪದವಿ ವಿದ್ಯಾರ್ಥಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿರುವಂತದ್ದು. ಯುವ ನಿಧಿಯಲ್ಲಿ ಹಣ ಕೊಟ್ಟು ಮತ್ತೊಂದು ರೀತಿಯಲ್ಲಿ ಹಣ ವಾಪಸ್ ಪಡಿತಾ, ಅಂದ್ರೆ ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಅನ್ನೋ ಪ್ರಶ್ನೆ. ವಿಶ್ವವಿದ್ಯಾಲಯಗಳು, ಪದವಿ ಕಾಲೇಜುಗಳ ಶುಲ್ಕ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ. ಅದು ಕೂಡ 10% ಶುಲ್ಕ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಪ್ರಸ್ತುತ ವರ್ಷದಿಂದಲೇ ಶುಲ್ಕ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವಿಶ್ವವಿದ್ಯಾಲಯಗಳು ಸಲ್ಲಿಸಿದ್ದ ಶುಲ್ಕ ಹೆಚ್ಚಳ ಪ್ರಸ್ತಾವನೆಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಉನ್ನತ ಶಿಕ್ಷಣ ಇಲಾಖೆ. ಬಿಜೆಪಿ ಅವಧಿಯಲ್ಲಿ ಏಕರೂಪ ಶುಲ್ಕ ತಜ್ಞರ ಸಮಿತಿ ನೀಡಿದ್ದ ವರದಿಗೆ ಕೂಡ ಗ್ರೀನ್ ಸಿಗ್ನಲ್ ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಪದವಿ ಶಿಕ್ಷಣ ಕೂಡ ದುಬಾರಿ ಆಗುತ್ತೆ. ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡಿ ಇನ್ನೊಂದ್ ಕೈನಲ್ಲಿ ವಾಪಸ್ ತಗೊಳ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟರು, ಮೇಲಿಂದ ಮೇಲೆ ಅಬಕಾರಿ ಸುಂಕವನ್ನ ಕೂಡ ಹೆಚ್ಚಳ ಮಾಡಿದ್ರು. ಆಮೇಲೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಕೂಡ, ಪ್ರಾಪರ್ಟಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ, ಗೈಡ್ಲೈನ್ಸ್ ವಿಚಾರದಲ್ಲೂ ಕೂಡ ಹಣವನ್ನ ತಗೊಳ್ಳೋ ಕೆಲಸವನ್ನು ಮಾಡಿದ್ರು. ಸ್ಟಾಂಪ್ ಡ್ಯೂಟಿನ ಹೆಚ್ಚಳ ಮಾಡಿದ್ರು. ಈಗ ನೋಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟ್ಗೆ ಕೈ ಹಾಕ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಇದೆ. ಲೋಕಸಭೆ ಚುನಾವಣೆ ವಿಚಾರವಾಗಿ ಭರ್ಜರಿ ತಾಲೀಮನ್ನ ಸದ್ಯಕ್ಕೆ ಕಾಂಗ್ರೆಸ್ ಅಂತೂ ಮಾಡ್ತಾ ಇದೆ. ಬಿಜೆಪಿಗಿಂತ ಇನ್ಫ್ಯಾಕ್ಟ್ ಒಂದು ಹೆಜ್ಜೆ ಮುಂದೆಯನ್ನೇ ಕಾಂಗ್ರೆಸ್ ಇಟ್ಟಂಗೆ ಕಾಣಿಸ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೀಲಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರವಾಗಿ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇರುತ್ತೆ. 20 ಕ್ಷೇತ್ರಗಳ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಾರಣಕ್ಕೆ ಸಚಿವರ ಸ್ಪರ್ಧೆ ಅನಿವಾರ್ಯ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನಲಾಗ್ತಾ ಇದೆ. ಈ ಬೆಳವಣಿಗೆ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳಿಗೆ ಹೊಸ ಸಂಕಷ್ಟವನ್ನ ಶುರು ಮಾಡಿದೆ. ಬಿಕಾಸ್ ಈ ಪಂಚರಾಜ್ಯ ಚುನಾವಣೆಗೂ ಮುಂಚೆ ಮೌಖಿಕವಾಗಿ ಕೂಡ ಒಂದ್ ಸ್ವಲ್ಪ ಸೂಚನೆಯನ್ನು ಕೊಟ್ಟಿತ್ತು ಹೈಕಮಾಂಡ್ ಕಾಂಗ್ರೆಸ್ನ ನಾಯಕರಿಗೆ, ನೀವೆಲ್ಲರೂ ಕೂಡ ಸ್ಪರ್ಧೆಯನ್ನ ಮಾಡೋದಕ್ಕೆ ರೆಡಿ ಆಗಬೇಕು ಸಚಿವರುಗಳು ಅಂತ ಹೇಳಿ. ಓಕೆ ಅಂದಿದ್ರು. ಬಟ್ ಈಗ ಬದಲಾದ ರಾಜಕೀಯ ಲೆಕ್ಕಾಚಾರಗಳ ಬೆನ್ನಲ್ಲೇ ಹಿಂದೇಟ್ ಹಾಕ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇವತ್ತು ಒತ್ತಾಯ ಕೇಳ್ಬಂದು ಒತ್ತಾಯ ಪೂರ್ವಕವಾಗಿ ನಿಲ್ಲೇಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಸಚಿವರುಗಳು ಅನ್ನೋದು ಪ್ರಶ್ನೆ. ಬಹಳಷ್ಟು ಪ್ರಭಾವಿಗಳ ಹೆಸರು ಕೂಡ ಓಡಾಡ್ತಾ ಇದೆ. ಬಹುತೇಕರು ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ.